ರಾಧಾರಮಣ, ಗಾಂಧಾರಿ ಅಂತ ಒಳ್ಳೊಳ್ಳೆ ಸೀರಿಯಲ್ಗಳಲ್ಲಿ ಹೆಸರುವಾಸಿಯಾಗಿರುವಂತ ಕಾವ್ಯ ಗೌಡಗೆ ಪತಿ ಸಂಬಂಧಿಕರಿಂದಲೇ ಹಲ್ಲೆ ನಡೆಸಲಾಗಿದೆ. ಈ ರೀತಿಯಾಗಿ ಕಾವ್ಯ ಅವರ ಜನಪ್ರಿಯತೆಯನ್ನ ಸಹಿಸದೆ ಪತಿಯ ಸಂಬಂಧಿಕರು ಈ ರೀತಿಯಾಗಿ ಹಲ್ಲೆಯನ್ನ ನಡೆಸಿದ್ದಾರೆ ನಟಿ ಕಾವ್ಯ ಗೌಡಗೆ ಮತ್ತು ಅವರ ಪತಿಗೆ ಎಂಬುವಂತ ಮಾಹಿತಿಗಳು ಈಗ ಬರ್ತಾ ಇದೆ. ಪತಿ ಸೋಮಶೇಖರ್ ಅವರ ಸಂಬಂಧಿಕರಿಂದ ಈ ರೀತಿಯಾಗಿ ಕಾವ್ಯ ಮತ್ತು ಅವರ ಪತಿಗೆ ಬೆದರಿಕೆ ಹಾಕಲಾಗಿದೆ. ಅದಷ್ಟೇ ಅಲ್ಲದೆ ರವಿಕುಮಾರ್ ಎಂಬುವರಿಂದ ಕಾವ್ಯಗೆ ರೇಪ್ ಮಾಡುವಂತ ಬೆದರಿಕೆ ಕೂಡ ಹಾಕಲಾಗಿದೆ ಅನ್ನುವಂತ ಮಾಹಿತಿ ಬಂದಿದೆ. ಮನೆಗೆ ನುಗ್ಗಿ ಈಕೆಯ ಪತಿ ಕಾವ್ಯ ಅವರ ಪತಿಗೆ ಚಾಕುವಿನಿಂದ ಇರಿದು ಧಮಕಿ ಹಾಕಲಾಗಿದೆ. ಹಾಗಾಗಿ ಇದರಿಂದ ಗಾಯಗೊಂಡಿರುವಂತಹ ಪತಿಗೆ ಈಗ ಖಾಸಗಿ ಆಸ್ಪತ್ರೆ ಸೋಮಶೇಖರ್ ಎಂಬುವರಿಗೆ ಈಗ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಮಮೂರ್ತಿ ನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕಾವ್ಯ ಗೌಡ ಅವರ ಅಕ್ಕ ಕಾವ್ಯ ಗೌಡ ಅವರಿಂದ ಈ ಒಂದು ದೂರನ್ನ ನೀಡಲಾಗಿದೆ. ಸೋಮಶೇಖರ್, ನಂದೇಶ್ ಇಬ್ಬರು ಕೂಡ ಸಹೋದರರು, ಒಂದೇ ಮನೆಯಲ್ಲಿ ವಾಸವಿದ್ದಂತ ಇಬ್ಬರು ಸಹೋದರರು. ಹೀಗಾಗಿ ಆಗಾಗ ಕಾವ್ಯ ಹಾಗೂ ಪ್ರೇಮ ನಡುವೆ ಮನಸ್ತಾಪ ಬರ್ತಾ ಇತ್ತು. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಗಲಾಟೆ ಆಗ್ತಾ ಇತ್ತು. ನಿನ್ನೆ ಕಾವ್ಯ ಮತ್ತು ಪ್ರೇಮ ಸಂಬಂಧಿಕರು ಮನೆಗೆ ಬಂದಿದ್ರು. ಈ ವೇಳೆ ಮನೆಯಲ್ಲಿ ಮತ್ತೊಮ್ಮೆ ಗಲಾಟೆ ಕೂಡ ಆಗಿದೆ. ರಾಮಮೂರ್ತಿ ನಗರದ ಠಾಣೆಯಲ್ಲಿ ದೂರು ಪ್ರತಿ ದೂರು ದಾಖಲಾಗಿದೆ. ಸೋಮಶೇಖರ್ ಮತ್ತು ನಂದೀಶ್ ಎಂಬುವರು ಇಬ್ಬರು ಕೂಡ ಅಣ್ಣ ತಮ್ಮ, ಇಬ್ಬರು ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಹೀಗಾಗಿ ಆಗಾಗ ಕೆಲವೊಮ್ಮೆ ಇವರ ಮಧ್ಯೆ ಗಲಾಟೆಗಳು ನಡೀತಾ ಇತ್ತು. ಕಾವ್ಯ ಮತ್ತು ಪ್ರೇಮ ಎಂಬುವರ ಇಬ್ಬರ ನಡುವೆ ಆಗಾಗ ಮನಸ್ತಾಪಗಳು ಉಂಟಾಗ್ತಾ ಇದ್ವು, ಜಗಳಾಗ್ತಾ ಇದ್ವು. ಆದ್ರೆ ಇದು ಇಲ್ಲಿಯ ಮಟ್ಟಿಗೆ ಬಂದು ತಲುಪಿದೆ. ಬಟ್ ಅವರು ಆ ಥರ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಆಗಿಲ್ಲ. ನಾವು ನಮ್ಮಪ್ಪ ಇಬ್ಬರು ಹೆಣ್ಮಕ್ಳು, ನಾವಿಬ್ಬರೇ ಹೆಣ್ಮಕ್ಳು. ನನ್ನ ತಂಗಿನ ಹೊಡೆದ್ರು ಅಂತ ಒಂದೇ ಕಾರಣಕ್ಕೆ ನಮ್ಮಪ್ಪ ನಮ್ಮ ಮನೆ ಹತ್ರ ಬಂದರು. ಟ್ರೈ ಮಾಡಿದ್ದಕ್ಕೆ ಬಂದರು. ಯಾಕಮ್ಮ ನನ್ನ ಮಗಳ ಮೇಲೆ ಹೊಡಿತು ಅಂದ್ಬಿಟ್ಟು ಸೋಮಶೇಖರ್ ಅವರು ಹಿಡ್ಕೊಂಡು ನಮ್ಮಪ್ಪ ನೋಡಿದ್ರು. ಅವರು ಮತ್ತು ಕಾವ್ಯ ಗೌಡ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಟೈಮಲ್ಲಿ ನಮ್ಮ ಸುತ್ತಮುತ್ತ ತುಂಬ ಜನ ಇರ್ತಿದ್ದಾರೆ. ಒಂದು ಪೊಲೀಸವರು ಕೂಡ ಇದ್ದಾರೆ, ಪೊಲೀಸ್ ಸ್ಟೇಷನ್ ಪೊಲೀಸವರು ಕೂಡ ಇದ್ದಾರೆ. ಅವ್ರ ಮುಂದೆ ಹೇಳಿದರೆ ಅವ್ರಿಗೂ ಕೇಳಿ ಆ ಥರ ಏನಾದರೂ ಮಾತಾಡಿದ್ರೆ ಆಕೆ ಇನ್ನು ಆ ರೀತಿ ಮಾತಾಡ್ತಾ ಇದ್ರು. ಮತ್ತೆ ಸೋಮಶೇಖರ್ ಅವರು ಮಾತಾಡ್ತಾ ಇದ್ರು. ಸುಳ್ಳೆ ಮಾತಿತ್ತಿದ್ರೆ ಹೆಣ್ಣು ಮಕ್ಕಳನ್ನ ಸುಳ್ಳೆ ಎಲ್ಲ ಸುಳ್ಳೆ ಜಗಳ ಮಾಡ್ಕೊಂಡು ಬರ್ತೀವ. ಸುಳ್ಳೆಗಳು ಅಂತ ಕರೀತಾರೆ. ಅದು ಬಿಟ್ಟು ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಸೋಮಶೇಖರ್ ಅವರು ಅವ್ರ ತಂದೆಗೆ ನಾವೆಲ್ಲ ನಿಂತಿದ್ದೀವಿ, ಲೇಡೀಸ್ ಇದ್ದಾರೆ ಅಂತ ನಾವು ನೋಡ್ತೀರಾ, ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಮಿಸ್ಬಿಹೇವ್ ಥರ ಐ ಕ್ಯಾಂಟ್ ಇವನ್ ಸೇ ಸರ್ ಆ ಥರ ಎಲ್ಲ ಬಿಹೇವ್ ಮಾಡಿದ್ದಾರೆ ಅವರು. ಅದಾದ ನಂತರ ಭವ್ಯ ಗೌಡ ಅನ್ನೋರು ಬಂದು ಏಕಾಏಕಿ ನಮ್ಮ ಮನೆಯವರೆಲ್ಲ ಅಟ್ಯಾಕ್ ಮಾಡಿದ್ರು. ಬಂದಿದ್ದೆ ನಮ್ಗೆ ಅವ್ರಿಗೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇಲ್ಲ, ನಾವು ಯಾವತ್ತೂ ಅವ್ರ ಹತ್ರ ಮಾತಾಡಲಿಲ್ಲ, ಭೇಟಿ ಮಾಡಿಲ್ಲ. ಏಕಾಏಕಿ ಬಂದಿದ್ದವ್ರೆ ಗೇಟಿಂದ ಒಳಗಡೆ ಬರ್ತಾನೆ ಡೈರೆಕ್ಟಾಗಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಮುಖ ಎಲ್ಲ ಬಚ್ಬಿಟ್ಟಿದ್ದಾರೆ. ಮುಖ ಎಲ್ಲ ಸ್ಕ್ರ್ಯಾಚ್ ಮಾಡಿ ಅಲ್ಲಿ ಕತ್ತಲಿರೋ ಲೋಗೋ ಡೌನ್ ಮಾಡ್ರಿ, ಮುಖನೇ ಕಾಣ್ತೀನಿ. ಇದೆಲ್ಲ ಸಿಕ್ಕೊಂಡಿದ್ದಾರೆ ಅವರು. ನನಗೆ ಸಿಗ್ಲಿಲ್ಲ, ತಾಳಿನೇ ಸಿಗ್ಲಿಲ್ಲ, ಚೈನ್ ಮಾತ್ರ ನಮ್ಗೆ ಕೊಳ್ಳಲಿಲ್ಲ.